ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಲಾರಿ ಡ್ರೈವರ್ಗಳು ಓನರ್ಗಳು ಸಿಕ್ಕಾಪಟ್ಟೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾರೆ ಆಲ್ರೆಡಿ. ಏನಕ್ಕಪ್ಪ ಅಂದ್ರೆ, ಅಮಿತ್ ಶಾ ಅವರು ಒಂದು ಹೊಸ ರೂಲ್ಸ್ ನ ತಗೊಂಡ್ಬಂದಿದ್ದಾರೆ. ಅಂದ್ರೆ ನಮ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಏನ್ ಆಕ್ಸಿಡೆಂಟ್ ಮಾಡ್ತೀವಲ್ಲ, ನಾವು ಆಕ್ಸಿಡೆಂಟ್ ಮಾಡಿದಾಗ ಇಟ್ ಅಂಡ್ ರನ್ ಅಂದ್ರೆ ನಾವು ಗುದ್ಬಿಟ್ಟು ಹಂಗೆ ಗಾಡಿ ಎತ್ಕೊಂಡು ಹೊರಟೋದ್ರೆ 10 ವರ್ಷ ಜೈಲು, 5 ರಿಂದ 10 ಲಕ್ಷ ರೂಪಾಯಿ ಫೈನ್ ನ ಕಟ್ಬೇಕಂತೆ. ಯಾವ ಲೆಕ್ಕಾಚಾರಕ್ಕೆ ಈ ರೂಲ್ಸ್ ಗಳಿದ ತರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಒಂದು ಗೊತ್ತಾಗಲ್ಲ. ತಪ್ಪು ಯಾರ್ದೇ ಇರ್ಲಿ ಗುರು, ಇವಾಗ ದೊಡ್ಡ ಗಾಡಿ ಜೊತೆ ಚಿಕ್ಕ ಗಾಡಿ ಆಕ್ಸಿಡೆಂಟ್ ಆದ್ರೆ ಚಿಕ್ಕ ಗಾಡಿಯಿಂದ ತಪ್ಪಿರ್ಲಿ, ದೊಡ್ಡ ಗಾಡಿಯಿಂದ ತಪ್ಪಿರ್ಲಿ, ಏನೋ ಬಂದು ಕೇಳದೆ ದೊಡ್ಡ ಗಾಡಿ ಅವ್ರನ್ನ. ಹಂಗೆ ಆಂಧ್ರದಲ್ಲಿ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆದಾಗ ಅಷ್ಟೇ, ರೋಡ್ ಕ್ರಾಸ್ ಅವ್ನ್ ಪಾಡಿಗೆ ಅವ್ನ್ ತಪ್ಪಿಟ್ಕೊಂಡು ಅಡ್ಡ ಬಂದು ಅವ್ನ್ ಲಾರಿ ಅವ್ನಿಗೆ ಬ್ರೇಕ್ ಕಂಟ್ರೋಲ್ ಆಗದೆ ಗುದ್ದದ, ಜನ ಕಲ್ಲಲ್ಲೋಡು ಸಾಯಿಸಿದ್ರು ಡ್ರೈವರ್ನ. ಆ ವಿಡಿಯೋ ನೋಡಂತೂ ನಮ್ಗಂತೂ ಸಖತ್ ಬೇಜಾರಾಯ್ತು. ಅವಾಗೂ ಎಲ್ಲ ಪ್ರತಿಭಟನೆಗಳು ಆದ್ವು, ಬಟ್ ಇವಾಗಂತೂ ನಮ್ ಕರ್ನಾಟಕದ ಡ್ರೈವರ್ಗಳು ಯಾಕೆ ಸುಮ್ಮನೆ ಇದಾರಂತ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ನಾರ್ತ್ ಇಂಡಿಯಾದಲ್ಲಿ